ಹಲೋ ವೀಕ್ಷಕರೇ, ಎಲ್ಲರಿಗೂ ಕುಕ್ಕರಿ ಚಾನಲ್ಗೆ ಪುನಃ ಸ್ವಾಗತ. ಇವತ್ತು ಅವಲಕ್ಕಿ ಉಂಡೆ ಅಂತ ಒಂದು ಕೃಷ್ಣ ಜನ್ಮಾಷ್ಟಮಿ ಸ್ವೀಟ್ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ SSLC ಮಾಡಿ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಬನ್ನಿ ಅವಲಕ್ಕಿ ಉಂಡೆಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ. 2 ಕಪ್ ಅವಲಕ್ಕಿ, 3/4 ಕಪ್ ಸಕ್ಕರೆ, 1 ಏಲಕ್ಕಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಗಸಗಸೆ. ಮಾಡೋ ವಿಧಾನ ನೋಡೋಣ. ಈ ಕಪ್ಪಲ್ಲಿ ನಾವು 2 ಕಪ್ ಅವಲಕ್ಕಿ ತೊಗೊಂಡಿದ್ದೀವಿ. ಒಂದು ತವಾನ ಸ್ಟವ್ ಮೇಲೆ ಇಡಿ, ಸಿಮ್ಮಲ್ಲಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹೇಳಿರೋ ಪದಾರ್ಥನೆಲ್ಲ ಸ್ವಲ್ಪ ಕಡಲೆಕಾಯಿನ ಡ್ರೈ ರೋಸ್ಟ್ ಮಾಡಿ, ತುಂಬ ಕಪ್ಪಾಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಬಾದಾಮಿ, ಹಾಗೆ ಸ್ವಲ್ಪ ಗೋಡಂಬಿ, ಇದಿಷ್ಟು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡೋಣ. ಡ್ರೈ ರೋಸ್ಟ್ ಮಾಡೋದು ಸ್ವಲ್ಪ ಬಿಸಿ ಆಗಲಿ ಅಂತ, ಯಾಕೆಂದರೆ ಮುಂದೆ ಇದನ್ನು ಗ್ರೈಂಡ್ ಮಾಡಿದಾಗ ಮಿಕ್ಸಿಗೆ ಅಂಟ್ಕೊಳ್ದೇ ಇರಲಿ ಅಂತ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದು ಮೊದಲು ಹೇಳೋದು ಮರೆತೆ, 1 ಕಪ್ ಕೊಬ್ಬರಿ ಸಹ ಬೇಕು. ಕೊಬ್ಬರಿನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಕಂದು ಬಣ್ಣ ಎಲ್ಲ ಬರೋದು ಬೇಕಿಲ್ಲ, ಸ್ವಲ್ಪ ವಾಮ್ ಆದರೆ ಸಾಕು. ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಕ್ಕರೆ ಸಹ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪೌಡ್ರ್ ಮಾಡಬೇಕಾದ್ರೆ ಏಲಕ್ಕಿನ ಹಾಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಕೊಬ್ಬರಿ ಸೇರಿಸಿ ಮಿಕ್ಸಿ ಮಾಡಾದಮೇಲೆ ಆ ಮಿಶ್ರಣನ ತೆಗೆದು ಒಂದು ತಟ್ಟೆಗೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ತುಪ್ಪ ತಗೊಂಡು ಆ ತುಪ್ಪನ ಈ ಮಿಕ್ಸ್ ಮಾಡಿರೋ ತಟ್ಟೆಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಈ ರೀತಿ ತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಮಿಶ್ರಣ ನಿಂತ್ಕೊಂಡು ಈ ರೀತಿ ಬಾಲ್ ಶೇಪಲ್ಲಿ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಸುಲಭವಾದ ರೆಸಿಪಿ ಇದು. ಎಲ್ಲ ಪದಾರ್ಥಗಳು ರೆಡಿ, 5 ನಿಮಿಷದಲ್ಲಿ ಮಾಡ್ಬೋದು. ಈ ರೀತಿ ಬರುತ್ತೆ. ಥ್ಯಾಂಕ್ ಯು.